ಇಂಥ ಮೊಸರನ್ನು ನೋಡಿದ್ದೀರಾ ಸ್ವಾಮಿ? ಇದು ಯಾವ ಮೊಸರನ್ನು ಗೊತ್ತಾಯ್ತಾ ಸ್ವಾಮಿ ನಿಮಗೆಲ್ಲ? ಇದು ನೋಡಿ, ಕೊತ್ತಂಬರಿ ಮೊಸರನ್ನ. ಇದನ್ನು ಹೇಗೆ ಮಾಡಬೇಕು ಮುಂದೆ ಚೆನ್ನಾಗಿ ನೋಡಿ. ಮುಂದಿದೆ ಇದಕ್ಕೆ ಏನೇನು ಪದಾರ್ಥ ಬೇಕು ಎಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ. ಹಲೋ ಗೆಳೆಯರೆ, ಹೇಗಿದ್ದೀರಿ? ಇಂದು ನಾನು ಈ ಚಾನಲ್ನಲ್ಲಿ ಕೊತ್ತಂಬರಿ ಮತ್ತು ಇದು ಮೊಸರು ಹಾಕಿದ್ದಂಥ ಮೊಸರನ್ನು ಮಾಡ್ತಾಯಿದ್ದೀನಿ. ಭಾಳ ರುಚಿಯಾಗಿರುತ್ತೆ, ಭಾಳ ವಿಶೇಷವಾಗಿರುತ್ತೆ. ಕೊತ್ತಂಬರಿ ಮೊಸರನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಈ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ಮೊಸರು ಕೊತ್ತಂಬರಿ ಮೊಸರನ್ನಕ್ಕೆ ಏನೇನು ಪದಾರ್ಥಗಳು ಬೇಕಾಗೋದು ಈಗ ಹೇಳ್ತಾ ಇದ್ದೀನಿ. ಈ ಕೊತ್ತಂಬರಿ ಮೊಸರನ್ನಕ್ಕೆ ಮುಖ್ಯವಾಗಿ 4-5 ಪದಾರ್ಥಗಳು ಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಹಸಿ ಶುಂಠಿ ಮತ್ತು ಒಗ್ಗರಣೆಗೆ ಅರಿಶಿಣ ಪುಡಿ, ಸಾಸಿವೆ, ಇಂಗು, ಕರಿಬೇವು ಇವೆಲ್ಲ ಹಾಕಿದ್ದ ಜೀರಿಗೆ, ಮೆಣಸಿನ ಪುಡಿ ಇವೆಲ್ಲ ಹಾಕಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಇದೆ. ಮತ್ತು ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ತಾ ಇದ್ದೇನೆ. ಒಣ ಕೊಬ್ಬರಿ ಆಗಿದ್ರೂ ಪರವಾಗಿಲ್ವಾ, ಅಥವಾ ಹಸಿ ಕೊಬ್ಬರಿ ತುರಿದಂತಹ ತೆಂಗಿನ ತುರಿ ಹಾಕ್ಬೋದು. ಅದು ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ. ಈಗ ಹಸಿ ಶುಂಠಿನ ತುರಿತಾ ಇದ್ದೀನಿ. ಇದು ಭಾಳ ಚೆನ್ನಾಗಿರುತ್ತೆ, ಭಾಳ ರುಚಿಕಟ್ಟಾಗಿರುತ್ತೆ. ಮತ್ತು ಯಾರು ಬೇಕಾದರೂ ಕೂಡ ಮಾಡಿಕೊಳ್ಬೋದು. ದಿಢೀರ್ ಪದಾರ್ಥ ಅಂದರೆ ಭಾಳ ಚೆನ್ನಾಗಿರುತ್ತೆ. ಇದು ಭಾಳ ರುಚಿಯಾಗಿರುತ್ತೆ. ಏನು ಹೆಚ್ಚಿನ ಪದಾರ್ಥಗಳು ಬೇಕಾಗೋದಿಲ್ಲ. ಭಾಳ ಕಡಿಮೆ ಸಮಯದಲ್ಲಿ ವೇಳೆಯಲ್ಲಿ ಇದನ್ನು ಮಾಡಬಹುದು. ಇದು ಆಯ್ತು, ಈಗ ರೆಡಿ ಆಯ್ತು. ಇದು ಹಸಿ ಶುಂಠಿ ತುರಿದ್ಬಿಟ್ಟೆ ನೋಡಿ, ಚೆನ್ನಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಬಂದಿದೆ ಇದು. ಈಗ ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರಿನಲ್ಲಿ ನೆನೆಸ್ಬಿಟ್ಕೋಬೇಕು. ನೆನೆಸಿಟ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ನೀರನ್ನು ನೆನೆಸಿ ತೊಳೆದುಕೊಳ್ಬೇಕು. ಯಾಕಂದರೆ ಮಣ್ಣು ಎಲ್ಲ ಇದು ಪದಾರ್ಥಗಳಿರುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಇದನ್ನು, ಕೊತ್ತಂಬರಿ ಸೊಪ್ಪನ್ನು. ನೋಡಿ, ಈಗ ಅನ್ನ ಕೂಡ ರೆಡಿಯಾಗಿದೆ. ಬಿಳಿ ಅನ್ನ ಮತ್ತು ಇದಕ್ಕೆ ಒಗ್ಗರಣೆ ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ. ಒಗ್ಗರಣೆಗೆ ಸಾಸಿವೆ, ಮೆಂತೆ ಮತ್ತು ಜೀರಿಗೆ, ಕರಿಬೇವು ಎಲ್ಲ ಹಾಕಿದ್ದೇನೆ. ಎಲ್ಲ ರೆಡಿಯಾಗಿದೆ. ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಮುಖ್ಯವಾಗಿ ಮೊಸರು ಬೇಕಾಗುತ್ತೆ. ನೋಡಿ, ಇಷ್ಟು ಮೊಸರು 2 ಸಣ್ಣ ಬಟ್ಲು ತುಂಬ, 1 ಬಟ್ಲು ತುಂಬ ತೊಗೊಂಡಿದ್ದೀನಿ ಮೊಸರು. ಮತ್ತು ಒಗ್ಗರಣೆಗೆ ರೆಡಿ ಇದೆ, ಅನ್ನ ರೆಡಿ ಇದೆ, ಮತ್ತು ಎಲ್ಲ ಪದಾರ್ಥಗಳು ರೆಡಿ ಇದೆ. ಈಗ ಒಂದೊಂದಾಗಿ ಹಾಕಿ ಪದಾರ್ಥ ರೆಡಿ ಮಾಡೋಣಂತ. ಮೊದಲು ಅನ್ನಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇದಕ್ಕೆ ಅರಿಶಿಣ ಎಲ್ಲ ಸೇರಿದ್ದು ಇದು ಹಾಕ್ತಾಯಿದ್ದೇನೆ. ಜೀರಿಗೆ, ಅರಿಶಿಣ ಪುಡಿ ಮತ್ತು ಹಸಿ ಶುಂಠಿ, ಹೆರೆದಿದ್ದ ಹಸಿ ಶುಂಠಿ ಹಾಕ್ತಾಯಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ, ಸಾಲ್ಟು. ಯಾರಿಗೆ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕೋಬೋದು. 1-2 ಚಮಚ ಹಾಕ್ತಾಯಿದ್ದೇನೆ ನಾನು. ಮತ್ತು ಇದಕ್ಕೆ ಮೊಸರು ಹಾಕ್ತಾಯಿದ್ದೇನೆ. ಎಷ್ಟು ಬೇಕೋ ಅಷ್ಟು ಹಾಕೋ. ಜಾಸ್ತಿ ಮೊಸರು ಹಾಕಿದ್ರೆ ಚೆನ್ನಾಗಿ ರುಚಿ ಬರುತ್ತೆ, ಸ್ವಲ್ಪ ಜಾಸ್ತಿ. ನೋಡಿ, ಎಷ್ಟು ಮೊಸರು ಹಾಕ್ತಾಯಿದ್ದೆ ನಾನು. ಗಟ್ಟಿ ಚೆನ್ನಾಗಿ ಕರಣಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಮೊಸರು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿ ಬರುತ್ತೆ. ಮತ್ತು ಒಗ್ಗರಣೆ ಹಾಕ್ತಾಯಿದ್ದೆ ನಾನೀಗ ಕೊನೆಗೆ.
ಇಷ್ಟು 2-3 ಚಮಚ ಒಗ್ಗರಣೆ ಹಾಕಿಬಿಟ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಬೇಕು. ಒಂದು ಸಣ್ಣ ಲೋಟದಲ್ಲಿ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕಲಿಸ್ಬೇಕು. ಕಲಿಸಿದ ಮೇಲೆ ಮತ್ತೆ ತೋರಿಸ್ತೇನೆ ನೋಡಿ. ಮೊಸರನ್ನ ಕೊತ್ತಂಬರಿ ಸಹಿತ ಮೊಸರನ್ನ ರೆಡಿಯಾಗಿದೆ. ಇನ್ನು ಸರ್ವ್ ಮಾಡೋದಷ್ಟೇ ಬಾಕಿ. ಇನ್ನೊಂದು ಸರಿ ರೀಕ್ಯಾಪ್ ಮಾಡ್ಕೊಂಬರ್ತೀನಿ. ಇದಕ್ಕೆ ಮುಖ್ಯವಾಗಿ ಪ್ರಥಮವಾಗಿ ಅನ್ನ ಚೆನ್ನಾಗಿ ಬೆಂದಿರುವ ಅನ್ನ, ಅಂದರೆ ಮೆತ್ತಗಿರಬೇಕು ಅನ್ನ ಮೆತ್ತಗಿದ ಅನ್ನ, ಮತ್ತು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಮತ್ತು ಬೇಕಾದ ಪದಾರ್ಥಗಳು ಇನ್ನೊಂದು ಸರಿ ಹೇಳ್ತೀನಿ. ಏನಪ್ಪ ಅಂದರೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಸಾಸಿವೆ, ಇಂಗು, ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಕರಿಬೇವು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಕೊತ್ತಂಬರಿ, ವಿಶೇಷವಾಗಿ ಕೊತ್ತಂಬರಿ ಚೆನ್ನಾಗಿ ಹೆಚ್ಚಿರಬೇಕು, ಸಣ್ಣದಾಗಿ ಹೆಚ್ಚಿ ಅದನ್ನು ಇಟ್ಕೋಬೇಕು. ಮತ್ತು ಅನ್ನ ಕೂಡ ಮೆತ್ತಗಿದ್ದರೆ ಚೆನ್ನಾಗಾಗುತ್ತೆ. ಇಷ್ಟೆಲ್ಲ ಮಾಡಿ ಸ್ವಲ್ಪ ಒಣ ಕೊಬ್ಬರಿ ಕೂಡ ಹಾಕ್ಬೋದು ಅದಕ್ಕೆ. ಒಣ ಕೊಬ್ಬರಿ ಹಾಕಿ ಮಾಡಿದ್ರೆ, ಅಥವಾ ಹಸಿ ಕೊಬ್ಬರಿ, ಹಸಿ ತರಕಾರಿ, ತೆಂಗಿನ ತುರಿ ಹಾಕ್ಬೋದು. ಅದು ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಬೇಕಾದರೆ ಗೋಡಂಬಿ ದ್ರಾಕ್ಷಿ ಕೂಡ ಹಾಕೋರು. ಆದರೆ ನಾನು ಸಿಂಪಲ್ಲಾಗಿ ತೋರಿಸೋ ಕಾರಣಕ್ಕಾಗಿ ಭಾಳ ಸಿಂಪಲ್ಲಾಗಿ ದಿಢೀರ್ ಕೊತ್ತಂಬರಿ ಮೊಸರನ್ನ ಮಾಡಿದ್ದೀನಿ. ತಾವು ಇದನ್ನು ಪ್ರಯತ್ನ ಮಾಡಿ, ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ ಪ್ರೋತ್ಸಾಹ ಮಾಡಬೇಕು. ನನ್ನ ಪ್ರಯತ್ನ ಮಾಡಿದ್ದೀನಿ.